ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಆ್ಯಂಡ್ ಮೈ ಡಿಯರ್ ಮಾಸ್ಟರ್ಸ್. ಎಲ್ಲ ಧ್ಯಾನಿಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSS ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಧ್ಯಾನ 365 180th ಡೇ, 180ನೇ ದಿವಸ. ಧ್ಯಾನ 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 ನಮ್ಮ ಜೀವನದಲ್ಲಿ ಧ್ಯಾನ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಓಪನ್ ಆ್ಯಂಡ್ ಫ್ರೀ ಮೈಂಡ್, ಆ ಮನಸ್ಸು ಶೂನ್ಯತೆ, ಮನಸ್ಸನ್ನು ಹಾಯಾಗಿ ಇಡೋದು ಧ್ಯಾನ ಒಂದೇ. ಬೇರೆ ಯಾವುದೇ ನಾವು ಮಾಡಿದ್ರೂ ಟೆಂಪ್ರರಿಯಾಗಿ ಮೈಂಡ್ ಸೆಟ್ ಆಗುತ್ತೆ, ಮತ್ತೆ ಆಲೋಚನೆಗಳಾಗಲಿ ಭಾವನೆಗಳಲ್ಲಿ ಎಲ್ಲ ಬಂದ್ಬಿಡುತ್ತೆ. ಫ್ರೀ ಮೈಂಡ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಕ್ವಾಲಿಟಿ ಆಫ್ ಮೆಡಿಟೇಷನ್ ಇನ್ಕ್ರೀಸ್ ಆಗ್ತಾ ಇರಬೇಕು. 1 ವರ್ಷ ಮಾಡ್ತಾ ಇದ್ದೀನಿ, ಇನ್ನೂ ಆಲೋಚನೆಗಳು ಬರ್ತಾ ಇದೆ, ಆ ಥರ ಇರಬಾರ್ದು. ಲಾಸ್ಟ್ ವೀಕ್ ಕಂಪೇರ್ ಮಾಡಿದರೆ ಈ ವೀಕ್ ಇನ್ನೂ ಡೆಪ್ತ್ ಸಿಗ್ತಾ ಇದೆ, ಲಾಸ್ಟ್ ಮಂತ್ ಕಂಪೇರ್ ಮಾಡಿದ್ರೆ ಈ ವೀಕ್ ಇನ್ನೂ ನನಗೆ ಜಾಸ್ತಿ ಅನುಭವಗಳು ಬರ್ತಾ ಇದೆ, ಕಾಯಿಲೆಗಳು ಕಡಿಮೆ ಆಗ್ತಾ ಇದೆ. ಸ್ಲೋಲಿ ಲಿಟಲ್ ಬೈ ಲಿಟಲ್ ಆ ಪ್ರೋಗ್ರೆಸ್ ಅನ್ನೋದು ಯಾವಾಗಲೂ ನಮಗೆ ಸಿಗಬೇಕು. ಸಿಗ್ತಾ ಇಲ್ಲ ಅಂದರೆ ಒಂದು ಕರ್ಮ ಜಾಸ್ತಿ ಇದೆ, ಇಲ್ಲ ಅಂದರೆ ನಮ್ಮ ಲೈಫಲ್ಲಿ ಒಂದು ಕ್ವಾಲಿಟಿ ಇಲ್ಲ ಅಂತ ಅರ್ಥ. ಮನಸ್ಸು ಹೆಂಗಿದೆ ಅಂತ ಒಂದ್ಸತಿ ನೋಡಿ, ಫ್ರೀ ಆಗಿದೆಯಾ, ಹಾಯಾಗಿದೆಯಾ ಅಂತ. ಎಲ್ಲರೂ ಜೀವನದಲ್ಲಿ ಏನೋ ಅಡ್ಡಗಳು, ಏನೋ ಒಂದು ಪ್ರಾಬ್ಲಮ್ಸು ಇರೋದು ತುಂಬ ಕಾಮನ್. ಆದರೆ ಅದಕ್ಕೆ ಪರಿಹಾರ ಏನು, ಅದಕ್ಕೆ ಏನು ಸ್ಟೆಪ್ ತಗೋಬೇಕು ನಾವು ತಗೋಬೇಕು. ಅದನ್ನು ಮಾಡ್ತಾ ಮನಸ್ಸು ಒಳಗೆ ಅದನ್ನು ಹಾಕ್ಕೊಂಡು ಮಿಕ್ಸಿ ಥರ ಸುತ್ತಾ ಇರಬಾರ್ದು, ಪ್ರಯೋಜನ ಇಲ್ಲ. ವಿ ಆರ್ ಆಲ್ ಗಾಡ್ಸ್. ನಮಗೆ ಏನು ಬೇಕು ನಾವು ಸೃಷ್ಟಿ ಮಾಡ್ಕೋಬೋದು. ನಮ್ಮ ಹ್ಯಾಬಿಟ್ಸು ಚೇಂಜ್ ಮಾಡ್ಕೋಬೇಕು. ನಾವು ತಗೊಳ್ಳೋದು ಊಟ ಕರೆಕ್ಟಾಗಿದೆಯಾ, ಶಾಕಾಹಾರಿಯಾಗಿದೆಯಾ ಅಂತ ನೋಡಬೇಕು. ಯಾವ್ದು ನಾವು ತಗೊಂಡಿದ್ರೆ ಎನರ್ಜಿ ಹೋಗ್ತಾ ಇದೆ, ಯಾವ್ದು ನಾವು ತಗೊಂಡಿದ್ರೆ ಎನರ್ಜಿ ಚೆನ್ನಾಗಿದೆ, ಜಾಸ್ತಿ ಆಗ್ತಾ ಇದೆ ಅಂತ ನೋಡಿ 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 ಆ ಒಂದು ಹ್ಯಾಬಿಟ್ಸ್ ನೀವು ಡೆವಲಪ್ ಮಾಡ್ಕೊಂಡಿದ್ರೆ, ಯಾವುದೇ ಆಗಲಿ ಹಿಂದೆ ಮುಂದೆ ಮನಸ್ಸು ಅನ್ನೋದು ಯಾವಾಗಲೂ ಫ್ರೀ ಆಗಿರ್ಬೇಕು. ಅವಾಗ ಏನಾಗುತ್ತೆ, ಹೆಚ್ಚು ವಿಶ್ವಶಕ್ತಿ ಅನ್ನೋದು ನಿಮ್ಮ ಒಳಗೆ ಬರುತ್ತೆ. ಈ ಮನಸ್ಸು ಫ್ರೀ ಆಗಿಲ್ಲ ಅಂದರೆ, ಹಾಯಾಗಿಲ್ಲ ಅಂದರೆ ಶಕ್ತಿ ನಮಗೆ ಬರಲ್ಲ. ಆಸ್ಟ್ರಲ್ ಬಾಡಿಯಲ್ಲಿ ಬರೋ ಅನುಭವಗಳು ಫಿಸಿಕಲ್ ಬಾಡಿಗೆ ಗೊತ್ತಾಗಲ್ಲ. ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೂ, ಒಳಗೆ ಬರಬೇಕಂದ್ರೂ ಬಾಗಿಲು ಎಷ್ಟು ಇಂಪಾರ್ಟೆಂಟ್. ಬಾಗಿಲನ್ನು ಲಾಕ್ ಮಾಡಿಬಿಟ್ಟಿದ್ರೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಎಷ್ಟೇ ಡೂಪ್ಲೆಕ್ಸ್ ಹೌಸ್ ಇರಲಿ, ಬಂಗ್ಲಾ ಇರಲಿ, ಚಿಕ್ಕ ಗುಡಿಸೆ ಇರಲಿ, ಯಾವುದೇ ಆದ್ರೂ ಬಾಗಿಲು ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅದೇ ಕಂಟ್ರೋಲ್ ಮಾಡುತ್ತದೆ ಯಾರು ಬರಬೇಕು ಬರಬಾರ್ದು. ಡೋರ್ ಲಾಕ್ ಮಾಡಿಬಿಟ್ಟಿದ್ರೆ ಯಾರೂ ಬರೋಕ್ಕಾಗಲ್ಲ. ಆ ಥರನೇ ಮನಸ್ಸು, ಆಲೋಚನೆಗಳು ಜಾಸ್ತಿ ಇದೆ, ಆಲೋಚನೆಗಳು ಸರಿ ಇಲ್ಲ, ತುಂಬ ತುಂಬಿದೆ ಅಂದರೆ ಎನರ್ಜಿ ಒಳಗೆ ಬರಲ್ಲ, ಒಳಗಿರೋ ಆಸ್ಟ್ರಲ್ ಬಾಡಿ ಹೊರಗೆ ಹೋಗಲ್ಲ. ಮೆಡಿಟೇಷನ್ ಇಸ್ ದ ಕೀ. ಯಾವುದಕ್ಕೆ? ಈ ಮನಸ್ಸು ಅನ್ನೋ ಬಾಗಿಲು ಓಪನ್ ಮಾಡೋಕ್ಕೆ. 1 ಗಂಟೆ 2 ಗಂಟೆ ಧ್ಯಾನ ಮಾಡ್ತೀನಿ, 3 ಗಂಟೆ ಮಾಡ್ತೀನಿ, ಮಿಕ್ಕಿದ 20 ಗಂಟೆ ಅವಾಗೂ ಮೈಂಡು ಫ್ರೀಯಾಗಿರಬೇಕು, ಲೈಟಾಗಿರಬೇಕು. ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಅಂದರೆ ಅದನ್ನು ಫಿಕ್ಸ್ ಮಾಡಿ, ವೆಯ್ಟ್ ಮಾಡಿ, ಏನೋ ಒಂದು ಪ್ರಯತ್ನ ಮಾಡಿ, ಬಟ್ ಮನಸ್ಸು ಹಾಯಾಗಿರಬೇಕು. ಒಳಗೆ ಯಾವುದೂ ತಗೋಬೇಡ. ತುಂಬ ವರಿಯನ್ನು ನೀವು ಇಟ್ಕೊಂಡಿದ್ರೆ ಸೊಲ್ಯೂಷನ್ಸ್ ಬರಲ್ಲ, ಇನ್ನೂ ವರ್ಸ್ಟ್ ಆಗುತ್ತೆ, ಫೋಕಸ್ ಮಾಡೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಎನರ್ಜಿ ಅನ್ನೋದು ವೇಸ್ಟ್ ಆಗ್ತಾ ಇದೆ. ಲೈಫ್ ಏನೇ ಆಗಲಿ, ವಾಟ್ ಎವರ್ ದ ಸಿಚುವೇಶನ್, ಅಷ್ಟು ಅಕ್ಸೆಪ್ಟ್ ಮಾಡಿ. ಯಾಕೆಂದರೆ ಇದು ನಮ್ಮ ಡಿಸೈನ್. ಕೆಲವೊಬ್ರು ಬರ್ತಾರೋ ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ ಬರೀ ಕಂಪ್ಲೇಂಟ್ಸ್ ಹೇಳ್ತಾರೆ. ನಾವು ಒಂದೇ ಕೇಳ್ತೀನಿ, ನೀವೇ ಅಲ್ವಾ ಚೂಸ್ ಮಾಡ್ಕೊಂಡು ಬಂದರು, ಇವರೇ ಬೇಕು, ಈ ಮಕ್ಕಳೇ ಬೇಕು ಅಂತ ನೀವು ಚೂಸ್ ಮಾಡ್ಕೊಂಡು ಬಂದಮೇಲೆ ಯು ಮಸ್ಟ್ ಅಕ್ಸೆಪ್ಟ್. ಸಿಚುವೇಶನ್ಸ್ ಆಗಲಿ ಯಾವುದೇ ಆಗಲಿ ಫಸ್ಟ್ ಅಕ್ಸೆಪ್ಟ್ ಮಾಡೋದು ಕಲಿಬೇಕು. ಎರಡನೇದು, ಹೊರಗೆ ಏನೇ ಆದ್ರೂ ಒಳಗೆ ಶಾಂತವಾಗಿರಬೇಕು. ಚಿಕ್ಕ ಮಗು ಥರ, ಬುದ್ಧ ಥರ ಯಾವುದು ಒಳಗೆ ಹೋಗಬಾರ್ದು. ಒಳಗೆ ಹೋಗ್ತಾ ಇದೆ, ನೋವಾಗ್ತಾ ಇದೆ, ಇನ್ನೂ ಆಲೋಚನೆಗಳು ಬರ್ತಾ ಇದೆ, ಇದು ಅದು ಅಂತ ನೀವು ಹೇಳಿದ್ರೆ ಇನ್ನೂ ಸತ್ಯ ಅರ್ಥ ಆಗಿಲ್ಲ. ಯಾಕಂದರೆ ಈ ಜೀವನವನ್ನು ನೀವು ಡ್ರಾಮಾ ಥರ ನೋಡ್ತಾ ಇಲ್ಲ. ಇದು ಟೆಂಪರರಿ, ಈ ಶರೀರ ಟೆಂಪರರಿ, ಇದಕ್ಕೊಂದು ಎಕ್ಸ್ಪೈರಿ ಡೇಟ್ ಇದೆ. ನಾವು ಆತ್ಮ ಅಂತ ಹೇಳಿದ್ರೆ ಮಾತ್ರ ಸಾಕಾಗಲ್ಲ, ನಿಜ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಅದು ರಿಫ್ಲೆಕ್ಟ್ ಆಗಬೇಕು. ಆವಾಗ ಮೈಂಡ್ ಫ್ರೀ ಆಗಿಬಿಡುತ್ತೆ. 24 ಗಂಟೆನೂ ಶಕ್ತಿ ಬರ್ತಾನೆ ಇರುತ್ತೆ. ಎಷ್ಟೋ ಜನ ಕೇಳ್ತಾರೆ, ಕೆಲಸ ಮಾಡ್ತಾ ಇದ್ದೀನಿ ಶಕ್ತಿ ಬರ್ತಾ ಇದೆ, ಓದ್ತಾ ಇದ್ದೀನಿ ಶಕ್ತಿ ಬರ್ತಾ ಇದೆ, ಧ್ಯಾನ ಮಾಡೋ ಸಮಯನೂ ಶಕ್ತಿ ಬರ್ತಾ ಇದೆ. ಇದು ಕರೆಕ್ಟ್ ಅನುಭವನ ಅಂದರೆ ತುಂಬ ಕರೆಕ್ಟ್. ಯಾಕೆಂದರೆ ನಿಮ್ಮ ಮನಸ್ಸು ತುಂಬ ಸುಂದರವಾಗಿದೆ, ಚೆನ್ನಾಗಿದೆ. ಇದು ಗಾರ್ಡನ್ ಥರ ಇರಬೇಕು, ಗಾರ್ಬೇಜ್ ಅಲ್ಲ. ಆ ಭಾರ ಅಲ್ಲ, ಬೇಡ ಬಿಡಿ. ಭಾರ ಇಟ್ಕೊಂಡಿದ್ರೆ ನಿಮಗೆ ಸೊಲ್ಯೂಷನ್ ಸಿಗಲ್ಲ. ಪ್ರತಿಯೊಂದನ್ನು ಅನುಭವ ಥರ ನೋಡಿ.
ಅಷ್ಟೊಂದು ಭಾರ ನಮ್ಮ ತಲೆ ಮೇಲೆ ಇಟ್ಕೊಂಡಿದ್ರೆ ನಾವು ಯಾವ ಕೆಲಸ ಮಾಡಿದ್ರೂ ಆ ಭಾರದಿಂದನೇ ನೀವು ಮಾಡಬೇಕು, ಬೇಗ ಹೋಗಲ್ಲ. ನಮ್ಮ ಕ್ವಾಲಿಟಿ ಆಫ್ ಲೈಫು 24 ಗಂಟೆ ನನ್ನೊಳಗೆ ಶಕ್ತಿ ಬರ್ತಾ ಇರಬೇಕು ಅಂದರೆ ಮನಸ್ಸನ್ನು ಫ್ರೀಯಾಗಿ ಲೈಟಾಗಿ ಇಟ್ಕೋಬೇಕು. ಅದನ್ನು ಕಲಿಬೇಕು, ಪ್ರತಿ ದಿವಸ ಮೆಜರ್ ಮಾಡಬೇಕು. ಈ ಒಂದು ನೀವು ಮಾಡಿದರೆ 24 ಗಂಟೆ ನಿಮ್ಮ ಒಳಗೆ ಆ ಕಾಸ್ಮಿಕ್ ಎನರ್ಜಿ ಅನ್ನೋದು, ವಿಶ್ವಶಕ್ತಿ ಅನ್ನೋದು ಒಳಗೆ ಹೋಗ್ತಾನೆ ಇರುತ್ತೆ. ಎಷ್ಟೊಂದು ಪ್ರೋಗ್ರೆಸ್ಸು ಕಮ್ಮಿ ಟೈಮಲ್ಲಿ ಸಿಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳನ್ನು ತಲೆ ಮೇಲೆ ಇಟ್ಕೊಂಡು ತುಂಬ ಸಫರ್ ಆಗ್ತಾ ಇರ್ತಾರೆ. ಯಾರು ಏನು ಮಾತಾಡಿದ್ರೂ ಅದು ಪರ್ಸ್ನಲ್ ಆಗಿ ತಗೊಳ್ತಾರೆ. ಟೋಲ್ಟೆಕ್ 5 ಒಪ್ಪಂದಗಳಿದೆ, ಪ್ರತಿಯೊಬ್ಬರು ಓದಬೇಕು. ತುಂಬ ಭಾಳ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಅವರು ಕೊಟ್ಟರು. ಅದರಲ್ಲಿ ಅಸಂಪ್ಷನ್ಸ್ ಇರಬಾರ್ದು. ಯಾವುದೇ ಕೆಲಸ ನಾವು ಮಾಡಿದ್ರೂ ಸಂಪೂರ್ಣವಾಗಿ ಮಾಡಬೇಕು, ಅರ್ಧಪರ್ಧ ಮಾಡಬಾರ್ದು. ಈಗ 1 ಅವರ್ ಧ್ಯಾನ ಮಾಡಿದ್ರೆ ಆ ಧ್ಯಾನ ಮಾತ್ರನೇ ನನ್ನ ಪ್ರಪಂಚ. ಧ್ಯಾನದಿಂದ ಹೊರಗೆ ಬಂದರೆ ಧ್ಯಾನ ಬಗ್ಗೆ ಯೋಚನೆ ಮಾಡಬಾರ್ದು. ನಾವು ಏನೇ ಕೆಲಸ ಮಾಡಿದ್ರೂ 100% ಇಂಪ್ಲಿಮೆಂಟೇಷನ್, ಇನ್ವಾಲ್ವ್ ಆಗಬೇಕು. ಪ್ರತಿಯೊಂದನ್ನು ಪರ್ಸನಲ್ ಆಗಿ ತಗೋಬಾರ್ದು, ಪ್ರತಿಯೊಂದನ್ನು ಸೈಂಟಿಫಿಕ್ ಆಗಿ ನೋಡಬೇಕು. ಟೋಲ್ಟೆಕ್ ಒಪ್ಪಂದಗಳು ಓದಬೇಕು. ಇನ್ನೂ ಹೇಳಬೇಕಂದ್ರೆ 5 ಒಪ್ಪಂದಗಳು ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಗೋಡೆಯಲ್ಲೇ ಅಂಟಿಸಿ 1 ತಿಂಗಳು ಅದನ್ನು ಡೈಲಿ ನೋಡಿ ನೋಡಿ ನೀವು ಡೇಯನ್ನು ಸ್ಟಾರ್ಟ್ ಮಾಡಿ. ಒಂದೇ ತಿಂಗಳಲ್ಲಿ ಎಷ್ಟೊಂದು ಮೆಚುರಿಟಿ ನಿಮಗೆ ಬರುತ್ತೋ ಅಂತ ಮೆಷರ್ ಮಾಡ್ಕೋಬೇಕು. ಪ್ರಯತ್ನ ಇರಬೇಕು. ಒಂದೇ ಒಂದ್ಸತಿ ಓದ್ಬಿಟ್ಟು ಎಲ್ಲ ಬರುತ್ತೆ ಅಂದರೆ ಬರಲ್ಲ. ಮತ್ತೆ 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 ರೀಪ್ರೋಗ್ರಾಮ್ ಆಗಬೇಕು. ಟೋಲ್ಟೆಕ್ TOLTEC 5 ಅಗ್ರಿಮೆಂಟ್ಸ್ ಸರ್ಚ್ ಮಾಡಿ ಗೂಗಲಲ್ಲಿ. ಫೋನ್ ಇದೆ ಅಲ್ವಾ? ಈ 5 ಒಪ್ಪಂದಗಳು ಯಾರಾದೊಬ್ಬರು ಕನ್ನಡದಲ್ಲಿ ನನಗೆ ವಾಟ್ಸಾಪ್ ಮಾಡಿ, ನಾ ಎಲ್ಲ ಗ್ರೂಪ್ಸಲ್ಲಿ ಪೋಸ್ಟ್ ಮಾಡ್ತೀನಿ. ಇಂಗ್ಲೀಷ್ ನಾನೇ ಪೋಸ್ಟ್ ಮಾಡ್ತೀನಿ. ಯಾವಾಗ ಆ 5 ಪ್ರಿನ್ಸಿಪಲ್ಸ್ ನೀವು ಫಾಲೋ ಮಾಡ್ತಿರೋ ಮನಸ್ಸು ತುಂಬ ಲೈಟಾಗಿರುತ್ತೆ ಮಾಸ್ಟರ್ಸ್. ಸೆಷನ್ನು ಬಿಗಿನಿಂಗಲ್ಲಿ ಫ್ರೀ ಮೈಂಡ್ ಇಟ್ಕೋಬೇಕು ಅಂತ ನಾನು ಹೇಳಿಬಿಟ್ಟಿದ್ರೆ ಮಾತ್ರ ಸಾಕಾಗಲ್ಲ. ಅದಕ್ಕೆ ಪರಿಹಾರ ಏನು, ಅದು ಏನು ಮಾಡಬೇಕು, ಏನು ಪ್ರಯತ್ನ ಮಾಡಬೇಕು ಅಂದರೆ ಈ 5 ಪ್ರಿನ್ಸಿಪಲ್ಸನ್ನು ಓದ್ತಾ ಇರಬೇಕು. ನಾನು ಈ ಪ್ರಿನ್ಸಿಪಲಲ್ಲಿ ಎಷ್ಟು ತನಕ ಇದ್ದೀನಿ, ಕರೆಕ್ಟಾಗಿದ್ದೀನಿ ಅನ್ನೋ ಅದು ಇಂಪ್ರೂವ್ಮೆಂಟ್ ಇದೆಯಾ ಅಂತ ನೋಡ್ತಾ ಇರಬೇಕು. ಒಂದು ಪ್ರಿನ್ಸಿಪಲಲ್ಲಿ ಇಲ್ಲ ಅಂದರೆ ಪರವಾಗಿಲ್ಲ, ಅದು ಗೋಲ್ ಆಯಿತು ನಮಗೆ. ಇವಾಗ ಒಂದು ವಿಷಯದಲ್ಲಿ ನಾವು ಕರೆಕ್ಟಾಗಿದ್ದರೆ ಅಂದರೆ ಸೆಲ್ಫ್ ಅಪ್ರಿಷಿಯೇಷನ್. ಬೇರೆಯೊಬ್ಬರು ಅಪ್ರಿಷಿಯೇಟ್ ಮಾಡ್ತಾರಂತ ಯಾವಾಗಲೂ ವೆಯ್ಟ್ ಮಾಡಬೇಡಿ. ಕೈ ಎತ್ಕೊಂಡು ನಿಮ್ಮನ್ನು ನೀವೇ ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. 2ನೇದು, ಆ ಪ್ರಿನ್ಸಿಪಲ್ ನಾನು ಫಾಲೋ ಮಾಡ್ತಾ ಇಲ್ಲ ಅಂದರೆ ನನ್ನ ಗೋಲ್ ಆಯಿತು, ಫೋಕಸ್ ಅದ್ಮೇಲೆ ಇಡಿ. ಅವಾಗ ಡೆವಲಪ್ ಆಗುತ್ತೆ. ಒಂದೇ ದಿವಸದಲ್ಲಿ ಯಾವುದೂ ಬರಲ್ಲ. ಒಂದೇ ದಿವಸದಲ್ಲಿ ಯಾವುದೇ ಬಂದರೆ 2 ಕಾರಣ. ಒಂದು, ಹಿಂದಿನ ಜನ್ಮದಿಂದ ನಮಗದು ಅಭ್ಯಾಸ ಇದೆ. ಇಲ್ಲ ಅಂದರೆ ತುಂಬ ಮನಸ್ಸು ಗೇಮ್ ಪ್ಲೇ ಅಂತಾರೆ, ಬರುತ್ತೆ ನೆಕ್ಸ್ಟ್ ಡೇ ಹೋಗ್ಬಿಡುತ್ತೆ. ಟೋಲ್ಟೆಕ್ 5 ಪ್ರಿನ್ಸಿಪಲ್ಸು ಇವತ್ತು ನಿಮ್ಮೆಲ್ಲರಿಗೂ ಹೋಮ್ವರ್ಕ್ ಮಾಡಿ ಆ ಟೋಲ್ಟೆಕ್ ಪ್ರಿನ್ಸಿಪಲ್ಸನ್ನು ಓದಿ ಎಲ್ಲ ಗೋಡೆ ಮೇಲೆ ಅಂಟಿಸಿ ಫೋಟೋ ತಗೊಂಡು ನನಗೆ ಕಳಿಸಿ. ಹೋಮ್ವರ್ಕ್ ಎಲ್ಲರಿಗೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.